ಸಮತೆಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಕಾರಣ ಒಂದೆದ್ದು KPSCಯಲ್ಲಿ ಒಳಗಿದ್ದಂಥ ತಿಕ್ಕಾಟಗಳು ಈ ಸದಸ್ಯರ ನಡಕ, ಅಧ್ಯಕ್ಷ ನಡಕ ಅನ್ನುವಂಥ ವರದಿಗಳು ಬರ್ತಾ ಇದ್ದಾವೆ. ಜೊತೆ ಸರ್ಕಾರದ ಫಂಡಿಂದ ಪ್ರಾಬ್ಲಮ್ಮು, ಹೀಗೆ ಒಂದರಿಂದ ಒಂದು ಸಾಲ ಗೀಲ ಅದರದ್ದು ಏನಪ್ಪ ಬಡ್ಡಿ ಮುಟ್ಟಿಸಲು ಸಾಕಾಗ್ಯದ ಅನ್ನುವಂಥ. ವರ್ಷಕ್ಕೆ 60,000 ಕೋಟಿ ಹೆಚ್ಚು ಕಡಿಮೆ ಗ್ಯಾರಂಟಿಗೆ ತೆಗೆದಿರಬೇಕಾಗ್ತದೆ, ಇನ್ನುಳಿದ ಅಭಿವೃದ್ಧಿಗೂ ಇಡಬೇಕಾಗ್ತದೆ. ಜೊತೆಗೆ ಇವ್ರಿಗೆ ಉದ್ಯೋಗ, ಇವೆಲ್ಲಕ್ಕಿಂತ ಇಂಪಾರ್ಟೆಂಟು ನಿಮಗೆ ಗೊತ್ತದ ಉದ್ಯೋಗ ಅನ್ನುವಂಥದ್ದು. ಮೇಲೆ ಹೇಳುವಂಥ ಉದ್ಯೋಗ ಸೃಷ್ಟಿ ಮಾಡಬೇಕಪ್ಪ ಅಂತ ಹೇಳ್ತಾ ಇರ್ತೀವಿ. ಈಗ ಇದ್ದಿದ್ದು ಅತ್ಯಂತ ಕಡಿಮೆ ಉದ್ಯೋಗಗಳು, ಇನ್ನೂ 2 ಲಕ್ಷ ಮೇಲೆ ಭರ್ತಿ ಆಗಬೇಕಾಗಿದೆ. ಮುಂದೆ ಇನ್ನಂತೆ ಈಗ 9,467 KPSC ಭರ್ತಿ ಆಗಬೇಕಾಗಿದೆ. ಉಳಿದು ಆಗಿದ ಎಕ್ಸಾಮ್ ಅದು ಇನ್ನೂ ಆಗ್ತಾಯಿಲ್ಲ. ಯಾಕಂತಂದ್ರೆ ಈಗಾಗಲೇ ಈ 67 ಸಲ ಈ ಒಂದು 5 ವರ್ಷದೊಳಗೆ ಅಧಿಸೂಚನೆ ಹೊರಡಿಸಿ ಮುಗಿದಪ್ಪ ಒಂದು ಎಕ್ಸಾಮ್ ಮಾಡಿದ್ದು ಅದು 67 ಸಲ ಕರೆದ್ರೆ ಈ 9,467ರಾಗ ಎಷ್ಟಾದವು ಇವು ಅನ್ನುವಂಥದ್ದು ನೋಡ್ರಿ. 2020ರಾಗ 3,527 ಉದ್ಯೋಗ ಕರೆದ್ರು, ಕಾಲ್ ಫಾರ್ಮ್ ಮಾಡಿದರು. ನಂತರ 2021ರಾಗ 13 ಸಲ ಅಧಿಸೂಚನೆ ಹೊರಡಿಸಿ 1,056 ಜನರ ಕರೆದ್ರು. ಆಮೇಲೆ 2022ರಾಗ 22 ಸಲ ಅಧಿಸೂಚನೆ ಹೊರಡಿಸಿ 1,111 ಜನರನ್ನ ಕರೆದ್ರು ಪರೀಕ್ಷೆಗೆ, ಇದು ಹುದ್ದೆಗಳಿಗೆ. 2023ರೊಳಗೆ 17 ಸಲ ಅಧಿಸೂಚನೆ ಹೊರಡಿಸಿ 2,383 ಏನಪ್ಪ ಹುದ್ದೆಗಳ ಪರೀಕ್ಷೆ ನಡೆಸಿದರು. ನಂತರ 2024ರಾಗ 6 ಅಧಿಸೂಚನೆ ಹೊರಡಿಸಿದ್ರು, 1,390 ಮಂದಿಗೆ ಕರೆದ್ರು. ಒಟ್ಟು 67 ಸಲ ಅಧಿಸೂಚನೆ ಹೊರಡಿಸಿ 9,467 ಜನ ತುಂಬಿಕೋಬೇಕಾದ್ರೆ ತುಂಬಿಕೊಳ್ತಾ ಇಲ್ಲ. ಹಂಗೆ ನಡೀತಾ ಇದೆ. ಹೀಗಿದ್ದಾಗ ಹೆಂಗಪ್ಪ ಬದುಕು ಅಂತ ಅವ್ರದ್ದೆಲ್ಲ. ಯಾಕೆ ಇದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಏನು ಎಂತು ಆ ಮಕ್ಕಳಿಗೆ ಗೊತ್ತದು ಕಳೆದ 5 ವರ್ಷಗಳಲ್ಲಿ.